ಸಿಎಂ ಸಿದ್ದರಾಮಯ್ಯ ಮತ್ತೊಬ್ಬ ಆಪ್ತನಿಗೆ ಇದೀಗ ಶಾಕ್ ಕೊಡಲಾಗ್ತಾ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ಗೆ ಕೋಕನ್ನ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದು. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪವನ್ನ ಹೊರಿಸಲಾಗಿದ್ದು, ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಬಿಡುಗಡೆ ಮಾಡಲಾಗಿದೆ. ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಒಬ್ಬೊಬ್ಬರನ್ನಾಗಿ ಸಿಎಂ ತಮ್ಮ ಆಪ್ತೇಷ್ಟರ ಬಳಗದಿಂದ ಕಳ್ಕೊಳ್ತಾ ಇದ್ದಾರೆ. ಆದರೆ ಸಿಎಂ ಕೈಲಿ ಏನೂ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೈ ಎಲೆಕ್ಷನ್ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ನಜೀರ್ಗೆ ಹೊರಿಸಲಾಗಿತ್ತು. ಇದೀಗ ಪಕ್ಷದಿಂದ ಕೋಕ್ ಕೊಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ನ ಬಿಡುಗಡೆಗೊಳಿಸಲಾಗಿದೆ. ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಜಮೀರ್ ಆಪ್ತೇಷ್ಟನಾಗಿದ್ರು ನಜೀರ್ ಅಹಮದ್ಗೆ ಬಾಗಲಕೋಟೆ ಜವಾಬ್ದಾರಿಯನ್ನ ಹೊರಿಸಲಾಗಿತ್ತು. ಹೀಗಂತ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಮುಖ್ಯಮಂತ್ರಿಗಳೇ ಬಾಗಲಕೋಟೆಯನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ರು ಅವರಿಗೆ. ಹಾಗಾಗಿ 10 ದಿನಗಳ ಕಾಲ ಬಾಗಲಕೋಟೆಯೇ ಇಲ್ಲೇ ಇದ್ರು. ದಾವಣಗೆರೆಗೆ ಬಂದು ಹೋಗ್ತೀನಿ ಅಂತ ಅವರೇ ಕೇಳಿದ್ದಾರೆ. ಆದ್ರೂ ಕೂಡ ಬೇಡ ಅಂತ ಸಿಎಂ ಹೇಳಿದ್ದಾರೆ ಅಂತ ಜಮೀರ್ ಮಾತನಾಡ್ತಿದ್ದಾರೆ. ನಸೀರ್ ಅಹಮದ್ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ದರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ 30-31ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮಾನ್ಯ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಆವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಫ್ಸರರ್ ಅಂತ ಮಾಡಿದ್ರು 5 ಜನ. ಸುರ್ಜೇವಾಲಾ, ಮೊನ್ನೆ DK ಶಿವಕುಮಾರ್ ಅವರು ಅವ್ರನ್ನ ಮಾಡಿದರು. ಜಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ. ಎಲ್ಲಿ? ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು. ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ. ಬೇಡ ಕಣೋ, ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು. ನಸೀರ್ ಅಹಮದ್ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ದರು. ಬಾಗಲಕೋಟೆಯಲ್ಲಿ 30-31ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದ್ರು. ಇದು ಜಮೀರ್ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಇದು. ಯಾಕಂದ್ರೆ ಬಾಗಲಕೋಟೆಯಲ್ಲಿ ನಜೀರ್ಗೆ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಆ ಕ್ಷೇತ್ರದಲ್ಲೇ ಅವರು ಬ್ಯುಸಿ ಆಗಿದ್ರು. ಹಾಗಾಗಿ ಅಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ನಜೀರ್ ಅವರು ಮುಖ್ಯಮಂತ್ರಿಗಳನ್ನ ಕೇಳಿದ್ದಾರೆ, ನಾನು ಕೂಡ ಅಲ್ಲಿ ಬಂದು ನಿಮ್ಮನ್ನ ಭೇಟಿಯಾಗಿ ಹೋಗ್ತೀನಿ ಅಂತ. ಆದ್ರೆ ಬೇಡ ಅಲ್ಲೇ ಕೆಲಸ ಮಾಡ್ತಾ ಇರು, ಬಾಗಲಕೋಟೆನಲ್ಲಿ ಚೆನ್ನಾಗಿ ಕೆಲಸ ಆಗ್ತಿದೆ ಅಂತ ಸಿಎಂ ಅವರೇ ಹೇಳಿದ ಮೇಲೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗುತ್ತೆ ಅನ್ನೋದು ಜಮೀರ್ ಅವರ ವಾದವಾಗಿದೆ. ಸಿಎಂ ಹೇಳೋದಕ್ಕೇನೆ ನಜೀರ್ ಬಾಗಲಕೋಟೆಯಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಈಗ ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ. ಜಮೀರ್ ಜೊತೆಗೆ ಸಿಎಂ ಕೆಲವೇ ನಿಮಿಷಗಳಷ್ಟೇ ಮಾತುಕತೆಯನ್ನು ನಡೆಸಿದ್ದಾರೆ. ಸುದೀರ್ಘವಾದಂತಹ ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯನವರು ಜಮೀರ್ ಒಟ್ಟಿಗೆ ನಡೆಸಿಲ್ಲ. ಹಾಗಾಗಿ ಇಂದು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಜಮೀರ್ ಅಹಮದ್ ಜೊತೆಗೆ ಸಂಜೆ ಮತ್ತೆ ಸಿಎಂ ಮಾತುಕತೆ ನಡೆಸಬಹುದಾದಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಬುಲಾವನ್ನ ಕೊಟ್ಟಿದ್ರು. ಜಮೀರ್ ಅಹಮದ್ ಅವರು ನೇರವಾಗಿ ಕಾವೇರಿ ನಿವಾಸದಲ್ಲಿ ಅವ್ರನ್ನ ಭೇಟಿ ಆಗಬೇಕು ಅಂತ ಮಾಧ್ಯಮಗಳೊಟ್ಟಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅಲ್ಲಿ ಕಾವೇರಿ ನಿವಾಸಕ್ಕೆ ಜಮೀರ್ ಅಹಮದ್ ತೆರಳಿ ಕೇವಲ ಕೆಲವೇ ನಿಮಿಷಗಳಷ್ಟೇ ಮಾತನಾಡಿದ್ದಾರೆ. ಸುದೀರ್ಘವಾದಂಥ ಮಾತುಕತೆ ಅಥವಾ ಚರ್ಚೆ ಆಗಬಹುದು ಅಂತ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಆದರೆ ಇಲ್ಲಿ ಕೆಲವೇ ನಿಮಿಷಗಳಷ್ಟೇ ಸಿಎಂ ಸಿದ್ದರಾಮಯ್ಯನವರು ಅವ್ರನ್ನ ಮಾತನಾಡಿಸಿ ಅಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಸಂಜೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಬಹುದಾದಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವ್ರನ್ನ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ. ಸಂಜೆ ಮತ್ತೆ ತೆರಳಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಟಿಕೆಟ್ ವಿಚಾರದಲ್ಲಿ ಮುಚ್ಚುಮರೆಯಿಲ್ಲದೆ ಮಾತನಾಡಿದ್ದೇನೆ ಅಂತ ಜಮೀರ್ ಅಹಮದ್ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಮೊದಲು ನಾವು ಜಬ್ಬಾರ್ಗೆ ಟಿಕೆಟ್ ಅನ್ನ ಕೇಳಿದ್ ನಿಜ, ಆದ್ರೆ ಅವರು MLC ಆಗಿದ್ರಿಂದ ಅವ್ರ ಹೆಸರನ್ನ ಕೈ ಬಿಟ್ವಿ ಅಷ್ಟೇ. ನಂತರ 7 ಮಂದಿಯಲ್ಲಿ ಯಾರಿಗಾದ್ರೂ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೆ ಅಂತ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಮುಚ್ಚುಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ,
ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹಮದ್ ಇದ್ದರು, ನಸೀರ್ ಅಹಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ದರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು, ಹೆಸರನ್ನೇ ಹೇಳಿಲ್ಲ ನಾನು. ಜಬ್ಬಾರ್ದು ಮುಂಚೆ ಕೇಳಿದ್ದು ಸರಿ, ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ ಅವರು, ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ, ಯಾರಿಗಾನ ಕೊಡಿ ಅಂದ್ವಿ ನಾವು. ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವ್ರು MLC ನಾವು ಯೋಚನೆ ಮಾಡಿದ್ವಿ, ಜಬ್ಬಾರ್ ಅವ್ರು MLC ಇದ್ದಾರೆ, ನಾವು ಕೇಳ್ತಾರದು ಅವ್ರ ಬಗ್ಗೆ ತಪ್ಪು, ಜಬ್ಬಾರ್ ಅವ್ರ ಬಗ್ಗೆ ಜಬ್ಬಾರ್ಗೆ ಕೇಳ್ತಾರದು ನಾವು ತಪ್ಪು. ಏನಕ್ಕೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು, ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವು. ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು ಅದು. ಜಬ್ಬಾರ್ ಅವ್ರು ಏನಂತಾರೆ, ನಾನು ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡ್ರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರಬೇಕಾಗಿತ್ತಂತ. ಆಯ್ತು ರೀ, ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರಿಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ ಅವರು. ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ ನಾನು ಕೇಳ್ಕೊಂಡೆ, ಹೋಗ್ರಿ, ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವ್ರೇನಂದರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ. ಈಗ ಜಬ್ಬಾರ್ ಅವ್ರು ಏನಂತ ಇದು ಜಮೀರ್ ಅಹ್ಮದ್ ಅವರ ಮಾತಾಗಿದೆ. ಯಾಕೆಂದರೆ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಆಗಿತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಕೂಡ ಜಮೀರ್ ಅವರು ಮಾಡಿದ್ರು ಸಭೆಯಲ್ಲಿ. ಮುಚ್ಚುಮರೆ ಇಲ್ಲದೆ ಆ ಸಂದರ್ಭದಲ್ಲಿ ನಾನು ಮಾತನಾಡಿದೆ. ತದನಂತರದಲ್ಲಿ ಆದಂತಹ ಬೆಳವಣಿಗೆಗಳು, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಮೊದಲಿಗೆ ಕೇಳ್ಕೊಂಡಿದ್ದು ನಿಜ. ನಂತರದಲ್ಲಿ MLC ಆಗಿದ್ದರಿಂದ ಅವರು ಬೇಡ ಅಖಾಡಕ್ಕೆ ಅಂತ ಅವರೇ ಹಿಂದೆ ಸರಿದ್ರು. ನಂತರದಲ್ಲಿ 7 ಜನರಿಗೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದು ನಿಜ. ಆದರೆ ನಂತರದಲ್ಲಿ ಆಗಿದ್ದೆಲ್ಲ ಎಲ್ಲ ಬದಲಾವಣೆಗಳಾಯಿತು, ಅದನ್ನು ನಾವು ಅಕ್ಸೆಪ್ಟ್ ಮಾಡಿದ್ದು ಆಯಿತು.